ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಕರೆಂಟ್ ಸಿಚುವೇಶನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಸದ್ಯದ ಸಿಚುವೇಶನಲ್ಲಿ ಈ ಪರ್ಸನ್ ಅಷ್ಟೊಂದು ಪಾಸಿಟಿವ್ ಆಗಿ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಪಾಸಿಟಿವ್ ಥಿಂಕಿಂಗ್ ಇಲ್ಲ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ವಿಜುವಲೈಸ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸು ತುಂಬ ಯೋಚನೆಗಳಲ್ಲಿ ಮುಳುಗೋಗಿದೆ. ಇತ್ತೀಚೆಗೆ ತುಂಬ ಡೇ ಡ್ರೀಮ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಇವರ ಎನರ್ಜಿ ಕೂಡ ಅದೇ ರೀತಿ ಇದೆ. ಒಬ್ಬ ಮನುಷ್ಯ ದುಃಖದಲ್ಲಿ ಸಂಪೂರ್ಣ ಮುಳುಗಿರ್ತಾರಲ್ವ, ಅದೇ ತರಹದ ಸಿಚುವೇಶನ್ ಈಗ ಈ ವ್ಯಕ್ತಿಯ ಲೈಫ್ನಲ್ಲಿದೆ. ಇವರು ನಿಜವಾಗ್ಲೂ ದುಃಖದಲ್ಲಿ ಮುಳುಗಿರುವಂತಹ ಎನರ್ಜಿ. ಯಾಕೆ ಅಂದರೆ ಇವರಿಗೆ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಬೇಕು, ನಿಮ್ಮ ಜೊತೆಗೆ ರಿಯೂನಿಯನ್ ಆಗಬೇಕು, ರೀಕನ್ಸಿಲೇಷನ್ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಒಳಗೊಳಗಡೆ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ಗಾಗಿ ಅವರು ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಇವರಲ್ಲಿದೆ. ಈಗಲೂ ಈ ರಿಲೇಷನ್ಶಿಪ್ಪಲ್ಲಿ ಪೊಟೆನ್ಷಿಯಲ್ ಇದೆ ಅನ್ನೋದು ಇವರು ಮರ್ತಿದ್ದಾರೆ. ಇನ್ನು ಬೇಕಂದರೆ ಏನಾದರೂ ಮಾಡಿ ಈ ರಿಲೇಷನ್ಶಿಪ್ ಉಳಿಸ್ಬೋದು ಅನ್ನೋದನ್ನು ಗಮನಿಸ್ತಾ ಇಲ್ಲ, ಅದರ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಅವರ ಪೇಯ್ನಲ್ಲೇ ಇದ್ದಾರೆ, ಅವರ ದುಃಖದಲ್ಲೇ ಇದ್ದಾರೆ. ಸಿಚುವೇಶನ್ ಯಾವುದೇ ಇರ್ಬೋದು, ಬಟ್ ಅದೇ ನೆನಪಲ್ಲಿದ್ದಾರೆ. ನನ್ನಿಂದ ಏನೂ ಆಗ್ತಾ ಇಲ್ಲ, ಈ ರಿಲೇಷನ್ಶಿಪ್ ಏನೂ ಆಗ್ತಾ ಇಲ್ಲ, ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿದಾಗ ನೀವು ಈಗ ಇವರ ಮೇಲೆ ಇಂಟ್ರೆಸ್ಟೆಡ್ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ ಅವರಿಗೆ. ನಿಮ್ಮನ್ನು ನೋಡಿದಾಗ ಅವ್ರಿಗೆ ಮೊದಲು ಇದ್ದಾಗೆ ನೀವು ಇಲ್ಲ, ಅವರನ್ನು ಲವ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ಅವರಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವರು ಸಂಪೂರ್ಣ ಅವರನ್ನು ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇದೆ, ಆದರೆ ದಾರಿ ಕಾಣ್ತಾ ಇಲ್ಲ. ದಾರಿ ಇದ್ದರೂ ಕೂಡ ಅದು ಅವರಿಗೆ ಕಾಣಿಸ್ತಾ ಇಲ್ಲ. ಇದೇ ಇವರ ಕರೆಂಟ್ ಸಿಚುವೇಶನ್, ಇದು ಇವರ ಕರೆಂಟ್ ಥಿಂಕಿಂಗ್. ಅದಕ್ಕಾಗಿ ಇವರ ಕಡೆಯಿಂದ ಯಾವುದೇ ಮೂಮೆಂಟ್ ಅನ್ನೋದು ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕಾಣ್ತಾ ಇಲ್ಲ. ಯಾವುದೇ ಆ್ಯಕ್ಷನ್ ಕೂಡ ಬರ್ತಾ ಇಲ್ಲ. ಅಥವಾ ನೀವು ಇವರನ್ನು ನೋಡಿದಾಗ ಇವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಯಾಕೆಂದರೆ ಇವರ ಥಿಂಕಿಂಗ್ ಈಗ ಇದೇ ರೀತಿ ಇದೆ. ಅದಕ್ಕಾಗಿ ಈ ವ್ಯಕ್ತಿ ಈಗ ಬಿಹೇವಿಯರ್ ಈ ರೀತಿ ಮಾಡ್ತಾ ಇದ್ದಾರೆ. ರಿಯಾಲಿಟಿ ಬ್ಲಾಕಿಂಗ್ ಎನರ್ಜಿ. ನಿಮ್ಮ ಪಾರ್ಟ್ನರ್ನ ಕಣ್ಣಿಗೆ ಪಟ್ಟಿ ಕಟ್ಟಿದ ಹಾಗೆ ಇದೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇವರು ರಿಯಾಲಿಟಿಯನ್ನು ನೋಡ್ತಾ ಇಲ್ಲ. ಇವರ ಸುತ್ತ ಕೆಲವು ಜನ ಇರ್ಬೋದು, ಕೆಲವು ಸಿಚುವೇಶನ್ ಇರ್ಬೋದು. ಸೊ ಆ ಸಿಚುವೇಶನ್ ರೀತಿ ಅವರು ನಡ್ಕೊಳ್ತಾ ಇದ್ದಾರೆ. ರಿಯಾಲಿಟಿ ಅವೇಕ್ನಿಂಗ್ ಎನರ್ಜಿ. ಅದಕ್ಕಾಗಿ ಅವರಿಗೆ ರಿಯಾಲಿಟಿ ಕಾಣಿಸ್ತಾ ಇಲ್ಲ. ಆದರೆ ತುಂಬ ಬೇಗ ಇವರಿಗೆ ದೊಡ್ಡ ಮಟ್ಟದ ರಿಯಲೈಸೇಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ರಿಯಲೈಸೇಷನ್ ಆಗ್ಬೋದು. ಆ ಎನರ್ಜಿ ಇದೆ. ಒಂದು ದಿನ ಎಲ್ಲ ಸತ್ಯ ಇವರ ಮುಂದೆ ಬರುತ್ತೆ. ಆಗ ನಿಜವಾದ ವಿಷಯ ಏನು ಅನ್ನೋದು ಇವರಿಗೆ ಅರ್ಥ ಆಗುತ್ತೆ. ಅವರು ಯಾವುದೇ ಸಿಚುವೇಶನಿಂದ ನಿಮ್ಮಿಂದ ದೂರ ಇದ್ದರೆ ಅದರ ರಿಯಲೈಸೇಷನ್ ಇವರಿಗೆ ಆಗುವ ಎನರ್ಜಿ ಇದೆ. ಈಗ ಮಾತ್ರ ಇವರ ಕಣ್ಣಿಗೆ ಇನ್ನೂ ಪಟ್ಟಿ ಕಟ್ಟಿರೋ ರೀತಿ ಇದ್ದಾರೆ, ಅದು ಇನ್ನೂ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಇವರ ಕರೆಂಟ್ ಸಿಚುವೇಶನ್. ಹಾಗಾಗಿ ಇವರಿಗೆ ನಿಮ್ಮ ಒಳ್ಳೆತನ ಅನ್ನೋದು ಕಾಣ್ತಾ ಇಲ್ಲ. ನೀವು ಎಷ್ಟು ಒಳ್ಳೆಯವರಾಗಿದ್ರಿ, ನಿಮ್ಮ ಲವ್ ಎಷ್ಟು ಜೆನ್ಯೂನ್ ಆಗಿತ್ತು, ಅದನ್ನು ಕೂಡ ಇವರಿಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಸೊ ಅವರದೇ ವರ್ಡ್ನಲ್ಲಿದ್ದಾರೆ.
ಅವರ ಫ್ಯಾಂಟಸಿ ವರ್ಡ್ನಲ್ಲಿ ಇರೋದನ್ನು ಇಷ್ಟಪಡ್ತಾ ಇದ್ದಾರೆ. ಅವರ ಡ್ರೀಮ್ ಲ್ಯಾಂಡ್ನಲ್ಲಿ ಇರೋದನ್ನು ಕಂಫರ್ಟಬಲ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಮಾತ್ರ ಏನೂ ಮಾಡ್ತಾ ಇಲ್ಲ. ಗಿವಿಂಗ್ ಅಪ್ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಈ ಪರ್ಸನ್ ಗಿವ್ ಅಪ್ ಮಾಡಿಬಿಟ್ರಾ, ಇವರಿಗೆ ನನ್ನ ಅಗತ್ಯ ಇಲ್ಲವಾ ಅಂತ ಕ್ವಶನ್ ಇದ್ದರೆ ಆ ಎನರ್ಜಿ ಇಲ್ಲ. ಈ ಪರ್ಸನ್ ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಇನ್ನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮತ್ತೆ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತುಂಬ ಹೆಲ್ಪ್ಲೆಸ್ ಆಗಿ ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಇವರು ಯಾರೋ ಒಬ್ಬರ ಯಾವುದೋ ಒಂದು ಸಿಚುವೇಶನಲ್ಲಿರಬಹುದು ಅಥವಾ ಫ್ಯಾಮಿಲಿಯ ಯಾವುದೋ ಒಂದು ಪ್ರೆಷರ್ನಲ್ಲಿರ್ಬೋದು. ಸೊ ಹಾಗಾಗಿ ಇವ್ರಿಗೆ ಅವರ ಮಾತನ್ನು ತಳ್ಳಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ರಿಲೇಷನ್ಶಿಪ್ ಶುರು ಮಾಡಿದ್ರೆ ಸೊಸೈಟಿ ಏನು ಹೇಳುತ್ತೆ, ಜನ ಏನು ಹೇಳ್ತಾರೆ, ಅಥವಾ ಸಿಚುವೇಶನಿಂದ ಹೊರಗಡೆ ಬರಬೇಕಾಗುತ್ತೆ. ಅವರದೇ ಥಾಟ್ಸ್, ಮೆಂಟಲ್ ಬ್ಲಾಕ್, ನೆಗೆಟಿವ್ ಥಿಂಕಿಂಗ್ ಇವುಗಳಲ್ಲೇ ಸ್ಟಕ್ ಆಗಿದ್ದಾರೆ. ಅದಕ್ಕಾಗಿ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರ ಈಗೋ, ಅವರ ರೂಡ್ ಆಗಿರುವಂತಹ ನೇಚರ್ ಅಥವಾ ಅವರ ಹಠದಿಂದಲೇ ಈ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ಈಗೋನಲ್ಲಿ ಇರ್ಬೋದು. ಇನ್ನೂ ಕೂಡ ಯಾವುದೋ ಒಂದು ಸಿಚುವೇಶನ್ ಇವರ ಈಗೋವನ್ನು ಬೂಸ್ಟ್ ಮಾಡ್ತಾ ಇರ್ಬೋದು. ಸೋಲ್ ಕನೆಕ್ಷನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಕೂಡ ಆಗಿರ್ಬೋದು. ಈ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಅನ್ನುವ ಎನರ್ಜಿ ಇದೆ. ಈ ಕನೆಕ್ಷನ್ನಲ್ಲಿ ನಿಮಗೆ ಯಾವಾಗಲೂ ಒಂದು ಫೀಲಿಂಗ್ ಇತ್ತು, ನಾನೇ ಹೆಚ್ಚು ಎಫರ್ಟ್ ಹಾಕ್ತಾ ಇದ್ದೀನಿ, ಅವರು ಏನೂ ಮಾಡ್ತಾ ಇಲ್ಲ ಅಂತ ಯಾವಾಗಲೂ ನಿಮಗೆ ಅನ್ನಿಸಿರಬಹುದು. ಈ ಕನೆಕ್ಷನ್ನಲ್ಲಿ ಯಾವಾಗಲೂ ನಿಮಗೆ ನೀವೇ ಎಲ್ಲವನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಇತ್ತು. ನಿಮ್ಮ ಪಾರ್ಟ್ನರ್ ಒಂದು ರೀತಿಯಲ್ಲಿ ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದು ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಡೋದು ಈ ರೀತಿ ಮಾತ್ರ ಮಾಡ್ತಾಯಿದ್ರು. ಯಾವಾಗಲೂ ನಿಮ್ಮಿಂದ ಮಾತ್ರ ಎಲ್ಲವನ್ನು ರಿಸೀವ್ ಮಾಡ್ಕೊಳ್ತಾ ಇದ್ರು. ಬಟ್ ನಿಮಗೆ ಏನನ್ನೂ ಕೊಟ್ಟಿಲ್ಲ. ಒಬ್ಬ ಪರ್ಸನ್ ಯಾವಾಗ ತಗೊಳ್ತಾ ರಿಸೀವ್ ಮಾಡ್ತಾ ಇದ್ದರೆ ಕೊನೆಗೆ ಇನ್ನೊಬ್ಬ ಪರ್ಸನ್ ಸಂಪೂರ್ಣ ಎಂಟಿ ಆಗಿಬಿಡ್ತಾರೆ. ಅದೇ ರೀತಿ ಇವರು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ನೀವು ಇವರ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀರಾ ಅಥವಾ ಇವರ ಬಗ್ಗೆ ಯೋಚನೆ ಮಾಡ್ತೀರಾ? ಹಾಗಾದರೆ ಇವತ್ತಿಗೂ ನೀವು ತುಂಬ ಡ್ರೈನ್ಡ್ ಅಂತ ಫೀಲ್ ಮಾಡ್ತಾ ಇರ್ಬೋದು. ಈ ಫೀಲಿಂಗ್ ಈಗಲೂ ಇದ್ದರೆ ಡೆಫಿನೆಟ್ಲಿ ಇವರನ್ನು ಸ್ಟಾಕ್ ಮಾಡೋದು ಸ್ಟಾಪ್ ಮಾಡಬೇಕು. ಯಾಕೆಂದರೆ ಕೇವಲ ನೀವೇ ಚೇಸ್ ಮಾಡ್ತಾ ಇದ್ದರೆ ಆ ವ್ಯಕ್ತಿ ಎಫರ್ಟ್ ಹಾಕೋದು ಯಾವಾಗ? ಸೊ ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ಇಲ್ಲ. ಎಫರ್ಟ್ಸ್ ಒಂದೇ ಕಡೆ ಇತ್ತು, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇರಲಿಲ್ಲ. ಎಲ್ಲಿ ಇಂಬ್ಯಾಲೆನ್ಸ್ ಇರುತ್ತೋ ಅಲ್ಲಿ ಡಿವೈನ್ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಜಸ್ಟಿಸ್ ಕೊಡ್ತಾರೆ. ನಿಮ್ಮಿಬ್ಬರ ಮಧ್ಯ ಡಿಸ್ಟೆನ್ಸ್ ಬಂದಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದ್ದರೆ ಅದರ ಹಿಂದೆ ಕೂಡ ಒಂದು ರೀಸನ್ ಇರಬಹುದು. ಸೊ ಅದು ಕಾರಣ ಇಲ್ಲದೆ ಹಾಗಿಲ್ಲ. ಡಿವೈನ್ ಜಸ್ಟಿಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಡಿವೈನ್ ಬಯಸಿರಬಹುದು. ನೀವು ಡಿವೈನ್ಗೆ ತುಂಬ ಬ್ಲೆಸ್ಡ್ ಚೈಲ್ಡ್ ಆಗಿರ್ಬೋದು. ಈ ಕನೆಕ್ಷನ್ನಲ್ಲಿ ನೀವು ತುಂಬ ಸಫರಿಂಗ್ ಅನುಭವಿಸಿದ್ದೀರಾ, ಎಲ್ಲ ಎಫರ್ಟ್ ಹಾಕಿದ್ದೀರಾ, ಆದರೆ ರಿಟರ್ನ್ ಏನೂ ಸಿಗಲಿಲ್ಲ. ಈ ಎಲ್ಲವನ್ನು ಡಿವೈನ್ ನೋಡ್ತಾ ಇದೆ. ಹಾಗಾಗಿ ಈಗ ಡಿವೈನ್ ನಿಮ್ಮ ಜೊತೆ ಜಸ್ಟಿಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಫೀಲ್ ಮಾಡಬೇಕು, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಪ್ರಿಯಾರಿಟಿಯನ್ನು ಕೊಡಬೇಕು. ಆದರೆ ಅದು ಅವರಿಗೆ ಅರ್ಥ ಆಗೋದು ಯಾವಾಗ? ಬ್ರೇಕಪ್ ಆದಮೇಲೆ ಅಥವಾ ನೀವು ದೂರ ಹೋದ್ಮೇಲೆ ಮಾತ್ರ. ಕೆಲವೊಮ್ಮೆ ಯಾರಾದರೂ ನಮ್ಮಿಂದ ದೂರ ಹೋದ ಮೇಲೆ ಅಷ್ಟೇ ಅವರ ವ್ಯಾಲ್ಯೂ ಗೊತ್ತಾಗುತ್ತೆ. ನೀವು ಜೊತೆಯಲ್ಲಿದ್ದಾಗ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗಲಿಲ್ಲ, ನಿಮ್ಮ ಲವ್ನ ಇಂಪಾರ್ಟೆನ್ಸ್ ಅರ್ಥ ಆಗಲಿಲ್ಲ. ಆದರೆ ಈಗ ನೀವು ದೂರ ಹೋದ್ಮೇಲೆ ಅವರಿಗೆ ನಿಮ್ಮ ಬೆಲೆ ಅರ್ಥ ಆಗಿದೆ. ಸೊ ಈ ವ್ಯಕ್ತಿಗೆ ರಿಯಲೈಸೇಷನ್ ಆಗಬೇಕಾಗಿತ್ತು. ನೀವು ಯಾರು, ನಿಮ್ಮ ವ್ಯಾಲ್ಯೂ ಏನು ಅದು ಅರ್ಥ ಆಗಬೇಕಾಗಿತ್ತು. ಸೊ ಈ ಸಪ್ರೇಷನ್ ನಿಮ್ಮ ಇಬ್ಬರಿಗೂ ಕೂಡ ಅಗತ್ಯ ಆಗಿತ್ತು. ನೀವು ತುಂಬ ಸಲ ಡಿವೈನ್ಗೆ ನನ್ನ ಜೊತೆ ನನ್ನ ಲೈಫ್ನಲ್ಲಿ ಯಾಕೆ ಹೀಗಾಯಿತು ಅಂತ ಕೇಳ್ಕೊಂಡಿರ್ಬೋದು. ಆದರೆ ಈ ಸಪ್ರೇಷನ್ ಕೂಡ ಡಿವೈನ್ ಜಸ್ಟಿಸ್ನ ಒಂದು ಭಾಗ. ಇದು ನಿಮಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ಬರಲೇಬೇಕಾಗಿತ್ತು. ಯಾಕೆಂದರೆ ಇದರ ನಂತರ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ಪೇಯ್ನ್ ಆಗ್ಬೋದು, ಎಲ್ಲವೂ ತಪ್ಪಾಗಿದೆ ಅಂತ ಅನ್ನಿಸ್ಬೋದು. ಆದರೆ ಈ ಕನೆಕ್ಷನ್ಗೆ ಇದು ತುಂಬ ಅಗತ್ಯ ಆಗಿತ್ತು. ಡಿವೈನ್ ಪ್ಲ್ಯಾನ್ ಮೇಲೆ ಯಾವಾಗಲೂ ಫೇತ್ ಇರಬೇಕು, ಟ್ರಸ್ಟ್ ಇರಬೇಕು. ಯಾಕೆಂದರೆ ಏನು ಆಗಿದೆಯೋ ಅದು ಯಾವುದೋ ಒಂದು ರೀಸನ್ಗಾಗಿ ಆಗಿರುತ್ತೆ. ಪಾಸಿಟಿವ್ ಚೇಂಜ್ ಎನರ್ಜಿ. ನೀವು ಲೈಟ್ ಆಗಿ ಬಂದಿದ್ದೀರಾ. ನೀವೇ ಅವರ ಲೈಫ್ಗೆ ಹ್ಯಾಪಿನೆಸ್ ಮತ್ತು ಗ್ರೋತ್ ತಂದು ಕೊಟ್ಟಿದ್ದೀರಾ. ನಿಮ್ಮ ಪಾರ್ಟ್ನರ್ಗೆ ನೀವು ತುಂಬ ಸಪೋರ್ಟ್ ಮಾಡಿರ್ಬೋದು, ತುಂಬ ಎಮೋಷ್ನಲ್ ಸಪೋರ್ಟ್ ಕೊಟ್ಟಿರ್ಬೋದು. ನಿಮ್ಮ ಜೊತೆಗೆ ಇದ್ದಾಗ ಅವರಿಗೆ ಒಂದು ಕಂಫರ್ಟ್ ಝೋನ್ ಫೀಲ್ ಆಗ್ತಾ ಇತ್ತು. ಆದರೆ ನೀವು ದೂರ ಹೋದ್ಮೇಲೆ ಅವರ ಇಡೀ ಲೈಫ್ ಸಂಪೂರ್ಣ ಬದಲಾಗ್ಬಿಟ್ಟಿದೆ. ಸದ್ಯ ಇವರ ಎನರ್ಜಿ ಪ್ರಕಾರ ನೀವು ಇವರ ಜೊತೆ ಇದ್ದಾಗ ಇವರು ಹ್ಯಾಪಿ ಆಗಿದ್ರು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಆಗಿನ ಲೈಫ್ ಈಗಿನ ಲೈಫ್ ಇವೆರಡನ್ನೂ ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಇದ್ದಾಗ ಅವರು ಎಷ್ಟು ಹ್ಯಾಪಿ ಆಗಿದ್ರು ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮಿಂದ ದೂರ ಆಗಿ ಎಷ್ಟು ಕಷ್ಟ ಆಗಿದೆ ಅನ್ನೋ ಫೀಲಿಂಗ್ ಇವರಲ್ಲಿದೆ. ಚಾಲೆಂಜಸ್ ಜಾಸ್ತಿ ಆಗಿದೆ, ಸಫರಿಂಗ್ ಕೂಡ ಜಾಸ್ತಿ ಆಗಿದೆ. ಒಳಗಡೆ ತುಂಬ ಸ್ಯಾಡ್ನೆಸ್ನಲ್ಲಿದ್ದಾರೆ. ತುಂಬ ನಿರಾಶೆಯ ಎನರ್ಜಿ ಕಾಣ್ತಾ ಇದೆ. ನೀವಿಲ್ಲದೆ ಅವ್ರಿಗೆ ತುಂಬ ಪೇಯ್ನ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಇದ್ದ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ. ನೀವು ಇವರಿಗಾಗಿ ಎಷ್ಟು ಮಾಡಿದಿರೋ ಅದನ್ನೆಲ್ಲ ಈಗ ನೆನಪಿಸ್ಕೊಳ್ತಾ ಇದ್ದಾರೆ. ಆದರೆ
ಪಾಸ್ಟಲ್ಲಿ ಅವರು ಯಾವತ್ತೂ ಥ್ಯಾಂಕ್ ಯು ಕೂಡ ಹೇಳಲಿಲ್ಲ. ನೀವು ಮಾಡಿದ ಯಾವ ಕೆಲಸಕ್ಕೂ ಅಪ್ರಿಷಿಯೇಷನ್ ಕೂಡ ಹೇಳಲಿಲ್ಲ. ಈಗ ಮಾತ್ರ ನಿಮ್ಮನ್ನು ಬ್ಲೆಸ್ಸಿಂಗ್ ಅಂತ ನೋಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇರೋದು ಅಥವಾ ಇದ್ದಿದ್ದು ಅವರ ಅದೃಷ್ಟ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ನೀವು ಮತ್ತೆ ಇವರನ್ನು ಫರ್ಗಿವ್ ಮಾಡ್ತೀರೋ ಇಲ್ವೋ ಅನ್ನೋ ಭಯ ಇವರಿಗಿದೆ. ಆದರೂ ನಿಮ್ಮ ಮುಂದೆ ಬಂದು ಅವರ ಹಾರ್ಟ್ನಲ್ಲಿರುವ ಫೀಲಿಂಗ್ಸ್ ಹೇಳಬೇಕು ಅನ್ನೋ ಆಸೆ ಇದೆ. ಅವರ ಮನಸ್ಸಿನಲ್ಲಿರುವ ಗಿಲ್ಟ್, ರಿಗ್ರೆಟ್ ಇದೆಲ್ಲವನ್ನು ಹೊರಗಡೆ ಹಾಕಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಹತ್ರ ಕ್ಷಮೆ ಕೇಳುವವರೆಗೂ ಅವರ ಹಾರ್ಟ್ ಮೇಲಿರುವ ಭಾರ ಕಡಿಮೆ ಆಗೋದಿಲ್ಲ. ಒಬ್ಬರೇ ಇದ್ದಾಗ ನಿಮ್ಮ DPಯನ್ನು ನೋಡ್ತಾ ಇರ್ಬೋದು ಅಥವಾ ತುಂಬ ಸ್ಟಾಕ್ ಮಾಡ್ತಾ ಇರ್ಬೋದು. ನಾನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಕೊಟ್ಟ ಪೇಯ್ನ್, ನಿಮಗೆ ಕೊಟ್ಟ ಹರ್ಟ್, ಅದರ ಗಿಲ್ಟ್ ಈಗ ಅವರಿಗೆ ಆಗ್ತಾ ಇದೆ. ಈ ಎಲ್ಲ ಫೀಲಿಂಗ್ಸ್ ತಡೆಯೋದಕ್ಕೆ ಕೂಡ ಅವರಿಂದ ಆಗ್ತಾ ಇಲ್ಲ. ಇದು ಇವರ ಸ್ಟ್ರಾಂಗ್ ಎನರ್ಜಿ, ಯುವರ್ ಹ್ಯಾಪಿನೆಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದರೆ ಅವರನ್ನು ನೋಡಿದ್ರೆ ತುಂಬ ಸ್ಯಾಡ್ ಆಗ್ತಾ ಇದ್ದಾರೆ. ನಿಮ್ಮನ್ನು ನೋಡಿದ್ರೆ ನೀವು ತುಂಬ ಹ್ಯಾಪಿ ಆಗಿದ್ದೀರಾ ಅನ್ನೋ ಎನರ್ಜಿ ಅವ್ರಿಗೆ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಹ್ಯಾಪಿ ಸ್ಟೇಟಸ್ ನೋಡಿರ್ಬೋದು ಅಥವಾ ನಿಮ್ಮ ಹ್ಯಾಪಿ ಪೋಸ್ಟ್ ನೋಡಿರ್ಬೋದು ಅಥವಾ ನಿಮ್ಮ DP ನೋಡಿರ್ಬೋದು. ಅಲ್ಲಿ ನೀವು ತುಂಬ ಹ್ಯಾಪಿಯಾಗಿ ಕಾಣಿಸ್ಕೊಂಡಿರ್ಬೋದು. ಅಥವಾ ನೀವಿಬ್ಬರು ಒಂದೇ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ ಪ್ರತಿದಿನ ನಿಮ್ಮನ್ನು ನೋಡ್ತಾ ಇರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಹ್ಯಾಪಿ ಎನರ್ಜಿ ಇವರನ್ನು ತುಂಬ ಯೋಚನೆ ಮಾಡಿಸ್ತಾ ಇದೆ. ನಾನು ಇಷ್ಟು ಸ್ಯಾಡ್ ಆಗಿದ್ದೀನಿ, ಆದರೆ ಇವರು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಈಗ ಇವರಿಗೆ ನನ್ನಿಂದ ಯಾವುದೇ ಡಿಫ್ರೆನ್ಸ್ ಆಗ್ತಾ ಇಲ್ಲ. ನಾನು ಇಲ್ಲದೇ ಇದ್ದರೂ ಇವರು ಹ್ಯಾಪಿಯಾಗಿರ್ತಾರೆ. ಆಮೇಲೆ ನಾನು ಇವ್ರ ಜೊತೆ ತುಂಬ ತಪ್ಪಾಗಿ ಬಿಹೇವಿಯರ್ ಮಾಡಿದೆ ಅಂತ ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಮಾಡಿದ ತಪ್ಪಿನಿಂದಲೇ ಇವರಲ್ಲಿ ಇಷ್ಟೊಂದು ಚೇಂಜ್ ಅನ್ನೋದು ಬಂದಿದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ನೀವಿಲ್ಲದೆ ನಾನು ಇರಲ್ಲ ಅಂತ ಹೇಳ್ತಾ ಇದ್ದ ನೀವು ಇವತ್ತು ಅವರಿಲ್ಲದೆ ಹ್ಯಾಪಿ ಆಗಿರುವಂತೆ ಅವ್ರಿಗೆ ಕಾಣಿಸ್ತಾ ಇದೆ. ಅದನ್ನು ನೋಡಿ ಇವರು ಅವರನ್ನೇ ಅವರು ಬ್ಲೇಮ್ ಮಾಡಿಕೊಳ್ಳುವ ಎನರ್ಜಿಯಲ್ಲಿದ್ದಾರೆ. ರಿಯೂನಿಯನ್ ಡಿಸೈರ್ ಎನರ್ಜಿ. ಈ ಪರ್ಸನ್ ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಆಗಬೇಕು, ರೀಕನ್ಸಿಲೇಷನ್ ಆಗಬೇಕು, ರಿಲೇಷನ್ಶಿಪ್ ಮತ್ತೆ ಸರಿಯಾಗಬೇಕು, ಇದು ಇವರ ಆಸೆ. ನೀವು ಪಾಸ್ಟ್ನಲ್ಲಿ ನಡೆದ ಯಾವುದೇ ವಿಷಯವನ್ನು ಮತ್ತೆ ನೆನಪಿಸ್ಕೊಳ್ಬಾರ್ದು ಅಂತ ಬಯಸ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇವರ ಬಗ್ಗೆ ನಿಮ್ಮ ಜೊತೆ ಗುಡ್ ಟರ್ಮ್ಸ್ ಇರಬೇಕು. ನಾಳೆ ಇವರ ಜೊತೆ ಕಮ್ಯುನಿಕೇಷನ್ ಆದರೆ ಅಥವಾ ಕಾನ್ವರ್ಜೇಷನ್ ಆದರೆ ಇವರು ಒಂದು ಮಾತು ಹೇಳುವ ಸಾಧ್ಯತೆ ಇದೆ, ಪಾಸ್ಟ್ನ ಎಲ್ಲವನ್ನು ಮರೆತು ಬಿಡು ಅಂತ. ಸೊ ನಾನೀಗ ಚೇಂಜ್ ಆಗಿದ್ದೀನಿ, ನಾನು ಬದಲಾಗಿದ್ದೀನಿ ಅಂತ ಹೇಳುವ ಎನರ್ಜಿಯಲ್ಲಿದ್ದಾರೆ. ಈ ಟೈಮ್ನಲ್ಲಿ ಇವರ ಫೋಕಸ್ ಬೇರೆ ಹಲವಾರು ವಿಷಯಗಳ ಮೇಲೂ ಕೂಡ ಇರ್ಬೋದು. ಕೆರಿಯರ್, ಜಾಬ್, ಬಿಸ್ನೆಸ್, ಹೆಲ್ತ್, ಪರ್ಸ್ನಲ್ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ಈ ಎಲ್ಲವೂ ಇವರ ಅಟೆನ್ಷನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಅವರ ಲೈಫ್ನಲ್ಲಿ ಈಗಾಗಲೇ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ಅವುಗಳನ್ನೇ ಅವರು ಫೀಲ್ ಮಾಡ್ತಾ ಇದ್ದಾರೆ, ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಇವ್ರ ಜೊತೆ ತುಂಬ ತಪ್ಪು ಮಾಡಿದೆ, ಇದಕ್ಕೆ ನಾನು ಅರ್ಹ ಅಂತ ಅವರನ್ನು ಅವರು ಪನಿಷ್ ಮಾಡಿಕೊಳ್ಳುವಂತಹ ಫೀಲಿಂಗ್ ಅವರಲ್ಲಿದೆ. ತಮ್ಮ ವಿಕ್ಟಿಮ್ ಫೀಲಿಂಗ್ಸ್ಗೂ ನಾನು ಅರ್ಹ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮ ಜೊತೆ ತುಂಬ ತಪ್ಪಾಗಿ ಬಿಹೇವ್ ಮಾಡಿದ್ದಾರೆ ಅನ್ನೋ ರಿಯಲೈಸೇಷನ್ ಈಗ ದೊಡ್ಡ ಮಟ್ಟದಲ್ಲಾಗಿದೆ. ಇವರು ನಿಧಾನವಾಗಿ ಮತ್ತೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈ ನೆಗೆಟಿವ್ ಥಾಟ್ಸ್ ಪರ್ಮನೆಂಟ್ ಇರಲ್ಲ. ಈ ಕನೆಕ್ಷನ್ ಬಗ್ಗೆ ಮತ್ತೆ ಹೋಪ್ ಬರುತ್ತೆ, ಮತ್ತೆ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಆಸೆ ಕೂಡ ಸ್ಟ್ರಾಂಗ್ ಆಗುತ್ತೆ. ಡೀಪ್ ರಿಯಲೈಸೇಷನ್ ಎನರ್ಜಿ. ತುಂಬ ದೊಡ್ಡ ಮಟ್ಟದ ರಿಯಲೈಸೇಷನ್ ನಿಮ್ಮ ಪಾರ್ಟ್ನರ್ಗೆ ಆಗುವ ಸಾಧ್ಯತೆ ಇದೆ. ರಾತ್ರಿ ಮಲಗಿದಾಗಲೂ ಇವರಿಗೆ ತುಂಬ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಬೇರೆ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇವರು ಬಯಸ್ತಾ ಇಲ್ಲ. ಅವರಿಗೆ ಅದು ತುಂಬ ಪೇನ್ ಆಗ್ತಾ ಇದೆ. ಡಿಪ್ರೆಷನ್ ಥರದ ಫೀಲಿಂಗ್ ಕೂಡ ಬರ್ತಾ ಇದೆ. ನಾನಿಷ್ಟು ದುಃಖದಲ್ಲಿದ್ದೀನಿ, ಅವರು ಮಾತ್ರ ನೆಮ್ಮದಿಯಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ನಾನು ತುಂಬ ದುಃಖದಲ್ಲಿದ್ದೀನಿ, ಅವರು ಮಾತ್ರ ನೆಮ್ಮದಿಯಾಗಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಅದು ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರು ಕೂಡ ಫೀಲ್ ಮಾಡ್ತಾ ಇದ್ದಾರೆ, ಅವರಿಗೂ ಪೀಸ್ ಇಲ್ಲ. ಅವರ ಕಂಫರ್ಟ್ ಝೋನ್, ಅವರ ಹ್ಯಾಪಿನೆಸ್ ಅದು ನೀವು. ಈ ಪರ್ಸನ್ ಕೂಡ ಒಳಗೊಳಗಡೆ ತುಂಬ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇದ್ದಾರೆ, ಡಿಪ್ರೆಷನ್, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ಫೀಲಿಂಗ್ ಕೂಡ ಇವ್ರಿಗೆ ಬರ್ತಾ ಇರುವಂತಹ ಎನರ್ಜಿ. ಯಾಕೆಂದರೆ ಇವರು ತುಂಬ ಡೀಪಾಗಿ ಪೇಯ್ನಲ್ಲಿರುವ ಎನರ್ಜಿಯಲ್ಲಿದ್ದಾರೆ. ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ಮೊದಲು ತುಂಬ ದೊಡ್ಡ ಫೈಟ್ ಮಾಡಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ತುಂಬ ಕೆಟ್ಟ ರೀತಿಯಲ್ಲಿ ಮಾತುಕತೆ ನಡೆದಿರ್ಬೋದು, ಬಹಳ ಹರ್ಟ್ ಮಾಡುವ ಮಾತುಗಳನ್ನು ನಿಮಗೆ ಹೇಳಿರ್ಬೋದು. ನನಗೆ ಈ ರಿಲೇಷನ್ಶಿಪ್ ಬೇಡ ಅಂತ ಹೇಳಿರ್ಬೋದು, ನಿಮ್ಮನ್ನು ಇನ್ಸಲ್ಟ್ ಮಾಡಿರ್ಬೋದು, ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು, ಬ್ಯಾಡ್ ಬಿಹೇವಿಯರ್ ತೋರಿಸಿರಬಹುದು, ತುಂಬ ಈಗೋ, ಆ್ಯಟಿಟ್ಯೂಡ್ ತೋರಿಸಿರಬಹುದು. ಬಹಳ ಸಮಯ ಅವರು ಸ್ಟಕ್ ಆಗಿರುವ ರೀತಿ ಯಾವುದೇ ಆ್ಯಕ್ಷನ್ ತಗೊಳ್ಳದೇ ಇರ್ಬೋದು. ನಾನೇ ಮೊದಲು ಅಪ್ರೋಚ್ ಮಾಡಲ್ಲ, ಅವರೇ ನನ್ನ ಹತ್ರ ಬರಬೇಕು ಅಂತ ಹಠ ಹಿಡಿದಿರ್ಬೋದು. ಆದರೆ ಈ ಎಲ್ಲದಕ್ಕೂ ಈಗ ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಿಮಗೆ ಹೇಳಿದ ಪ್ರತಿಯೊಂದು ಹರ್ಟ್ ಮಾಡುವ ಮಾತಿಗೂ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮೊದಲೇ ಹೇಳಿದ ಹಾಗೆ ಇವರ ಕಣ್ಣಿಗೆ ರಿಯಾಲಿಟಿ ಅನ್ನೋದು ಕಾಣ್ತಾ ಇರಲಿಲ್ಲ.
ಈಗ ಮಾತ್ರ ಆ ಕಣ್ಣಿನ ಮೇಲಿದ್ದ ಪಟ್ಟಿ ನಿಧಾನವಾಗಿ ತೆಗಿತಾ ಇರುವಂತಹ ಎನರ್ಜಿ ಇದೆ. ಇನ್ನು ಮುಂದೆ ಯಾರು ತಪ್ಪು ಮಾಡಿದ್ರು, ಯಾವ ಸಿಚುವೇಶನ್ ಅಡ್ಡ ಇತ್ತು, ಇದೆಲ್ಲವೂ ಅರ್ಥ ಆಗುವ ಎನರ್ಜಿ ಇದೆ. ನಿಮ್ಮ ಲವ್ ಎಷ್ಟು ಜೆನ್ಯೂನ್ ಆಗಿತ್ತು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಈ ರಿಯಲೈಸೇಷನ್ ಇವರಿಗೆ ಅವರದೇ ರಿಫ್ಲೆಕ್ಷನನ್ನು ತೋರಿಸ್ತಾ ಇದೆ. ಅವರ ಫೀಲಿಂಗ್ಸ್ನ ಮಿರರ್ ನೋಡ್ತಾ ಇರುವ ಹಾಗೆ ಆಗ್ತಾ ಇದೆ. ಅವರ ಮಿಸ್ಟೇಕ್ಸ್, ಅವರ ತಪ್ಪುಗಳು ಎಲ್ಲವೂ ಕ್ಲಿಯರಾಗಿ ಕಾಣೋದಕ್ಕೆ ಶುರು ಆಗ್ತಾ ಇದೆ. ನಾನು ಇವ್ರ ಜೊತೆ ಎಷ್ಟು ತಪ್ಪು ಮಾಡಿದೆ ಅನ್ನೋದನ್ನು ಅರಿತುಕೊಳ್ತಾ ಇದ್ದಾರೆ. ಒಂದು ದಿನ ಈ ಸತ್ಯ ಇವರನ್ನು ಸಂಪೂರ್ಣ ಡೌನ್ ಮಾಡುವ ಎನರ್ಜಿ ಇದೆ. ಆ ದಿನ ಇವರು ಒಳಗೊಳಗಡೆ ಸಂಪೂರ್ಣ ಕುಸಿಯುವಂತಹ ಫೀಲ್ ಮಾಡ್ತಾರೆ. ಆ ಎನರ್ಜಿ ಇದೆ. ಕರೆಂಟ್ ಫೀಲಿಂಗ್ಸ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರು ಈಗಾಗಲೇ ಅವರ ಲೈಫ್ನಲ್ಲಿ ತುಂಬ ಸಫರಿಂಗ್ ಅನುಭವಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಸಪ್ರೆಸ್ ಮಾಡ್ತಾ ಇದ್ದ ಎಮೋಷನ್ಸ್ ಈಗ ಸರ್ಫೇಸ್ಗೆ ಬರೋದಕ್ಕೆ ಶುರು ಆಗ್ತಾ ಇದೆ. ಇದುವರೆಗೆ ನನಗೆ ಇವರ ಮೇಲೆ ಲವ್ ಇಲ್ಲ, ನನ್ನಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಅವರು ಡಿಲೇ ಮಾಡ್ತಾಯಿದ್ರು. ಈಗ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇವರಿಗೆ ರಿಯೂನಿಯನ್ ಬೇಕು, ನಿಮ್ಮನ್ನು ವಿನ್ ಬ್ಯಾಕ್ ಮಾಡಬೇಕು, ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗಬೇಕು, ಅದೇ ಇವರ ಆಸೆ. ಅದಕ್ಕಾಗಿ ಅವರ ಕಡೆಯಿಂದ ಸಂಪೂರ್ಣ ಎಫರ್ಟ್ಸ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಇವರೇ ನಿಮ್ಮ ಹತ್ರ ಬರ್ತಾರೆ, ಇವರೇ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಇವರೇ ನಿಮ್ಮ ಜೊತೆ ಮಾತಾಡ್ತಾರೆ. ಆಗ ಮಾತ್ರ ರಿಯೂನಿಯನ್ ಸಾಧ್ಯ ಆಗುವ ಎನರ್ಜಿ ಇದೆ. ನೀವು ಮನಸ್ಸಿನಲ್ಲಿ ವಿಶ್ ಮಾಡ್ತಾ ಇರೋದು ಈ ಪರ್ಸನ್ ಅವರೇ ನನ್ನ ಹತ್ರ ಬರಲಿ ಅಂತ ಬಯಸ್ತಾ ಇದ್ದರೆ ಅದು ಆ ರೀತಿ ಆಗುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ನೀವು ಕೂಡ ಮೊದಲು ಅವರ ಹೀಲಿಂಗ್ ಕಂಪ್ಲೀಟ್ ಆಗೋದಕ್ಕೆ ಬಿಡಿ. ಅವರಿಗೆ ಯಾವ ರಿಯಲೈಸೇಷನ್ ಆಗಬೇಕೋ ಅದು ಆಗೋದಕ್ಕೆ ಬಿಡಿ. ಅವರ ಜರ್ನಿಯಲ್ಲಿ ನೀವು ಮಧ್ಯದಲ್ಲಿ ಹೋಗಬೇಡಿ. ರಿಪೀಟೆಡ್ ಆಗಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಕಮ್ಯುನಿಕೇಷನ್ ಮಾಡುವ ಮೂಲಕ ಅವರ ಜರ್ನಿಗೆ ಅಡ್ಡಿಯಾಗಬೇಡಿ. ಈ ಪರ್ಸನ್ ಅವರೇ ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಹೀಲಿಂಗ್ ಸೈಕಲ್ ಕಂಪ್ಲೀಟ್ ಆದ ನಂತರ ಅವರೇ ಬರುವ ಎನರ್ಜಿಯಲ್ಲಿದ್ದಾರೆ. ಇವರು ನಿಮಗೆ ತುಂಬ ದುಃಖ, ತುಂಬ ಪೇಯ್ನ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನೀವು ಕೂಡ ಹೀಲ್ ಆಗಬೇಕು. ನಿಮ್ಮ ಹೀಲಿಂಗ್ ಕೂಡ ಇಲ್ಲಿ ತುಂಬ ಮುಖ್ಯ. ನೀವು ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಬೇಕು. ಹೊರಗಿನ ಜನರಿಗೆ ನನಗೇನೂ ಆಗಿಲ್ಲ, ಈ ಬ್ರೇಕಪ್ನಿಂದ ನನಗೆ ಯಾವುದೇ ಡಿಫರೆನ್ಸ್ ಆಗಿಲ್ಲ ಅಂತ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ನೀವು. ಆದರೆ ರಿಯಾಲಿಟಿ ಬೇರೆ ಇದೆ. ನಿಮ್ಮ ಹಾರ್ಟ್ನಲ್ಲಿ ಏನಿದೆಯೋ ಅದು ನಿಮಗೆ ಮಾತ್ರ ಗೊತ್ತು. ಆ ರಿಯಾಲಿಟಿಯನ್ನು ನೀವು ಫೇಸ್ ಮಾಡಬೇಕು. ನಿಮ್ಮೊಳಗೆ ಇನ್ನೂ ಉಳಿದಿರುವ ನೋವನ್ನು ಹೊರಗಡೆ ಬರೋದಕ್ಕೆ ಬಿಡಿ. ಅದನ್ನು ರಿಲೀಸ್ ಮಾಡಿ. ನೆಗೆಟಿವ್ ಥಾಟ್ಸ್ಗಳನ್ನು ಲೆಟ್ ಗೋ ಮಾಡಿ. ನೀವು ಕೂಡ ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಬೇಕು. ಕಮಿಟ್ಮೆಂಟ್ ಎನರ್ಜಿ, ಈ ಕನೆಕ್ಷನ್ ಮೊದಲಿನಿಂದಲೇ ನೀವು ತುಂಬ ಕ್ಲಿಯರ್ ಆಗಿದ್ದೀರಾ. ಈ ಕನೆಕ್ಷನ್ ಬಗ್ಗೆ ಮೊದಲಿನಿಂದಲೇ ನನಗೆ ಈ ರಿಲೇಷನ್ಶಿಪ್ ಬೇಕು, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅಂತ ಕ್ಲಿಯರ್ ಇಂಟೆನ್ಷನ್ ನಿಮ್ಮಲ್ಲಿತ್ತು. ಸ್ವಲ್ಪ ಸಮಯ ಅಟ್ಯಾಚ್ ಆಗಿ ಮತ್ತೆ ಬಿಟ್ಟು ಹೋಗುವವರಲ್ಲಿ ನೀವಲ್ಲ. ನಿಮ್ಮ ಫೀಲಿಂಗ್ಸ್ನ ಲಾಂಗ್ ಟರ್ಮ್ ಹೋಲ್ಡ್ ಮಾಡುವ ಪರ್ಸನ್ ನಿಮಗೆ ಬೇಕು. ಎಮೋಷ್ನಲಿ ಅವೈಲಬಲ್ ಇರುವ ಪರ್ಸನ್ ಬೇಕು. ಅಂತಹ ಪರ್ಸನ್ನನ್ನು ನೀವು ಹುಡುಕ್ತಾ ಇದ್ದೀರಾ. ಈ ವಿಷಯವನ್ನು ನೀವು ತುಂಬ ಕ್ಲಿಯರ್ ಆಗಿದ್ದೀರಾ ಈ ವಿಷಯದಲ್ಲಿ. ಆದರೆ ಆ ವ್ಯಕ್ತಿ ಅಷ್ಟು ಕ್ಲಿಯರ್ ಇರಲಿಲ್ಲ. ಅವರಿಗೆ ಇನ್ನೂ ಕ್ಲಾರಿಟಿ ಅನ್ನೋದು ಬಂದಿರಲಿಲ್ಲ. ನಿಮ್ಮ ಕಡೆ ಕ್ಲಾರಿಟಿ ಮೊದಲಿನಿಂದಲೂ ಇತ್ತು, ಆದರೆ ಅವರ ಕಡೆ ಇರಲಿಲ್ಲ. ಈಗ ಆಗ್ತಾ ಇರುವ ರಿಯಲೈಸೇಷನ್ ಅವರಿಗೆ ಆ ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಇದೆ. ಲಾಜಿಕಲ್ ಚೇಂಜ್ ಎನರ್ಜಿ, ಈ ಪರ್ಸನ್ ಈಗ ತುಂಬ ದಣದಿದ್ದಾರೆ. ಅವರ ಹಾರ್ಟ್ನ ಮಾತು ಕೇಳಿ ಅವರ ಫೀಲಿಂಗ್ಸ್ ಹಿಂದೆ ಓಡಿ ಸಂಪೂರ್ಣ ಟಯರ್ಡ್ ಆಗಿದ್ದಾರೆ. ಈಗ ಅವರು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ರೈಟ್ ಮತ್ತು ರಾಂಗ್ ಆಧಾರದಲ್ಲಿ ಡಿಸಿಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಯಾವಾಗಲೂ ಇವರ ರೈಟ್ ಮತ್ತು ರಾಂಗ್ನ ಚಾಲೆಂಜ್ ಮಾಡ್ತಾ ಇದ್ರಿ. ಇವರು ಸರಿ ಅಂತ ನಂಬಿರೋದು ಅದು ಯಾವಾಗಲೂ ಸರಿಯೇ ಇರಬೇಕು ಅಂತ ಇಲ್ಲ. ನೀವು ಅದನ್ನು ಅವ್ರಿಗೆ ತೋರಿಸಿದ್ದೀರ. ನೀವು ಯೋಚಿಸುವ ಪ್ರತಿಯೊಂದು ಕರೆಕ್ಟ್ ಇರಬೇಕು ಅಂತ ಇಲ್ಲ ಅಂತ ನೀವು ಹೇಳ್ಕೊಟ್ಟಿದ್ದೀರ. ನಿಮಗೆ ಗೊತ್ತಿಲ್ಲ, ಆದರೆ ನೀವೇ ಅವರಿಗೆ ಲೈಫ್ನಲ್ಲಿ ತುಂಬ ಲೆಸನ್ಸ್ ಕಲಿಸಿದ್ದೀರ. ನಾವು ನಮ್ಮ ಜರ್ನಿಯಲ್ಲಿ ಭೇಟಿಯಾಗುವಂಥ ಪ್ರತಿಯೊಬ್ಬ ಪರ್ಸನ್ಗೂ ಕೂಡ ಯಾವುದೋ ಒಂದು ಕನೆಕ್ಷನ್ ಇರುತ್ತೆ. ಯಾರಾದರೂ ನಮಗೆ ಲೆಸನ್ ಕಲಿಸ್ತಾರೆ ಅಥವಾ ನಾವೇ ಅವರಿಗೆ ಒಂದು ಲೆಸನನ್ನು ಕಲಿಸ್ತೀವಿ. ನೀವು ಕೂಡ ಈ ಪರ್ಸನ್ಗೆ ತುಂಬ ಲೆಸನ್ಸ್ ಕಲಿಸಿದ್ದೀರ. ಬಹಳ ಚೇಂಜಸ್ ಕೂಡ ನಿಮ್ಮಿಂದಲೇ ಅವರ ಲೈಫ್ನಲ್ಲಿ ಬಂದಿದೆ. ಅವು ಈಗ ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಈಗ ಅವರು ಲಾಜಿಕ್ಕಾಗಿ ಮುಂದೆ ಸಾಗೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಯಾಕ್ರಿಫೈಸ್ ಎನರ್ಜಿ, ನೀವು ಈ ಕನೆಕ್ಷನ್ಗಾಗಿ ತುಂಬ ಇನ್ವೆಸ್ಟ್ ಮಾಡಿದ್ರ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರ, ಯಾವುದೇ ರೀತಿಯ ಸ್ಯಾಕ್ರಿಫೈಸ್ ಆಗಿರ್ಬೋದು, ಅವರಿಗಾಗಿ ತುಂಬ ಎಫರ್ಟ್ ಹಾಕಿದ್ದೀರ. ಸ್ಟಿಲ್ ಕನೆಕ್ಟೆಡ್ ಎನರ್ಜಿ, ಈ ವ್ಯಕ್ತಿ ಇನ್ನೂ ಕೂಡ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಇವರು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಇನ್ನೂ ಗಿವ್ ಅಪ್ ಮಾಡುವ ಎನರ್ಜಿ ಕೂಡ ಇಲ್ಲ. ಈ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುವ ಕನೆಕ್ಷನ್ ರೀತಿ ಕಾಣ್ತಾ ಇದೆ. ಹಾಗಾಗಿ ನೀವು ಕೂಡ ಗಿವ್ ಅಪ್ ಮಾಡಬೇಡಿ. ವೆಯ್ಟ್ ಮಾಡಿ, ವಾಚ್ ಮಾಡಿ. ನಿಧಾನವಾಗಿ ಎಲ್ಲವೂ ಚೇಂಜ್ ಆಗುವ ಎನರ್ಜಿ ಇದೆ. ಆದರೆ ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್ ಇವುಗಳನ್ನು ನಿಮ್ಮ ಪಾರ್ಟ್ನರ್ಗೆ ಈಗಲೇ ತೋರಿಸ್ಬೇಡಿ. ಯಾಕೆಂದರೆ ಇವರು ನಿಮ್ಮ ಹಾರ್ಟ್ನ ಸ್ಥಿತಿಯನ್ನು ತಿಳ್ಕೊಂಡ್ರೆ ಮತ್ತೆ ಇವರು ಸ್ಟ್ರಾಂಗ್ ಆಗೋದಕ್ಕೆ ಹೋಗ್ತಾರೆ. ನಿಮ್ಮನ್ನು ಸಂಪೂರ್ಣ ಡೌನ್ ಮಾಡಬಹುದು. ಆ ಸಿಚುವೇಷನಲ್ಲಿ ನೀವು ತುಂಬ ಹರ್ಟ್ ಆಗಿದ್ದೀರಾ. ಹಾಗಾಗಿ ಮೊದಲು ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಕೊಡಿ. ನಿಮ್ಮ ಸೋಲ್ ಪರ್ಪಸ್ ಮೇಲೆ ವರ್ಕ್ ಮಾಡಿ. ಈಗ ಇದು ಇವರ ಜರ್ನಿ.
ಅವರೇ ನಿಮ್ಮವರೆಗೆ ಬರಬೇಕು. ಪ್ರೊಟೆಕ್ಟಿವ್ ಎನರ್ಜಿ, ಯಾವುದೋ ಒಂದು ವಿಷಯದಿಂದ ಈ ವ್ಯಕ್ತಿ ತುಂಬ ಪ್ರೊಟೆಕ್ಟ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಅದರಿಂದ ಈ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಸೆಲ್ಫ್ ಲವ್ ಗೈಡೆನ್ಸ್ ಎನರ್ಜಿ, ನಿಮಗೆ ಮತ್ತೆ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ. ನಿಮಗೆ ಯಾವ ವಿಷಯಗಳು ಇಷ್ಟ, ಯಾವ ವಿಷಯಗಳು ಇಷ್ಟ ಇಲ್ಲ ಅದನ್ನು ತಿಳ್ಕೊಳ್ಳಿ. ನಿಮ್ಮೊಳಗೆ ಇನ್ನೂ ಸ್ಯಾಡ್ನೆಸ್ ಇದ್ದರೆ, ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ಫೀಲ್ ಆಗ್ತಾ ಇದ್ದರೆ, ನಿಮ್ಮೊಳಗೆ ಆ ಫೀಲ್ ಗುಡ್ ಫ್ಯಾಕ್ಟರ್ ನೀವೇ ಡೆವಲಪ್ ಮಾಡ್ಕೋಬೇಕು. ಯಾರಾದರೂ ಬಂದು ನಿಮ್ಮನ್ನು ಹ್ಯಾಪಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವುದೇ ಪರ್ಸನ್ ನಿಮ್ಮ ಲೈಫ್ಗೆ ಬಂದು ನಿಮ್ಮ ಹ್ಯಾಪಿನೆಸ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಜವಾದ ಹ್ಯಾಪಿನೆಸ್ ನಿಮ್ಮೊಳಗೆ ಇದೆ. ಆ ಮಿಸ್ಸಿಂಗ್ ಫೀಲಿಂಗ್ಸ್ ನೀವೇ ಡೆವಲಪ್ ಮಾಡಬೇಕು. ಅದೇ ಸೆಲ್ಫ್ ಲವ್. ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ, ನಿಮ್ಮನ್ನು ನೀವು ಡಿಸ್ಟ್ರ್ಯಾಕ್ಟ್ ಮಾಡಿಕೊಡಿ. ನಿಮಗೆ ಪೀಸ್ ಕೊಡುವ ವಿಷಯಗಳ ಕಡೆ ಗಮನ ಕೊಡಿ. ಯುವರ್ ಸ್ಟ್ರೆಂತ್ ಎನರ್ಜಿ, ಈ ಪರ್ಸನ್ ನಿಮಗೆ ಅನ್ಅಪ್ರಿಷಿಯೇಟೆಡ್ ಅನ್ನೋ ಫೀಲಿಂಗ್ ಕೊಟ್ಟಿರಿದ್ರೆ, ಆದರೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್. ನಿಮಗೆ ಯಾರ ಅಪ್ರಿಷಿಯೇಷನ್ ಕೂಡ ಬೇಕಾಗಿಲ್ಲ, ಯಾರ ಸಿಂಪತಿ ಕೂಡ ಬೇಕಾಗಿಲ್ಲ. ನೀವು ಈಗಾಗಲೇ ಲೈಫ್ನಲ್ಲಿ ತುಂಬ ಕಷ್ಟಗಳನ್ನು ಹ್ಯಾಂಡಲ್ ಮಾಡಿದ್ದೀರಾ. ಯಾರನ್ನು ಜಡ್ಜ್ ಮಾಡಬೇಡಿ. ಯಾರಾದರೂ ನಿಮ್ಮ ಬಗ್ಗೆ ಏನು ಜಡ್ಜ್ ಮಾಡಿದ್ರೂ ಕೂಡ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ನಿಮ್ಮ ಪಾತ್ನಲ್ಲಿ ನೀವು ಮುಂದೆ ಹೋಗಬೇಕು. ಪ್ರತಿಯೊಬ್ಬರ ಸೋಲ್ ಪಾತ್ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಬ್ಬರ ಜರ್ನಿ ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ. ನೀವೇ ನಿಮ್ಮನ್ನು ರೈಟ್ ಅಂತ ಬಿಲೀವ್ ಮಾಡಬೇಕು. ಆಗ ಮಾತ್ರ ಬೇರೆಯವರು ಕೂಡ ನಿಮ್ಮನ್ನು ರೈಟ್ ಅಂತ ನೋಡ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಡಿಸ್ಅಗ್ರಿಮೆಂಟ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಿಷಯದಲ್ಲಿ ಡಿಸ್ಅಗ್ರಿಮೆಂಟ್ ಆಗಿರ್ಬೋದು. ಒಂದು ವಿಷಯದಲ್ಲಿ ನೀವು ಅಗ್ರಿ ಆಗಿರಲಿಲ್ಲ ಅಥವಾ ಅವರು ಅಗ್ರಿ ಆಗಿರಲಿಲ್ಲ. ಅದೇ ನಂತರ ಫೈಟ್, ಆರ್ಗ್ಯುಮೆಂಟ್, ಡಿಸ್ಟೆನ್ಸ್ಗೆ ಕಾರಣ ಕೂಡ ಆಗಿರ್ಬೋದು. ಬಹುಶಃ ನೀವು ಅವರ ಯಾವುದಾದರೂ ಒಂದು ಮಾತಿಗೆ ಅಪೋಸ್ ಮಾಡಿರ್ಬೋದು. ಅದನ್ನು ಅವರು ಇಷ್ಟಪಡಲಿಲ್ಲ. ನನ್ನ ಹೀಗೋಗೆ ಅರ್ಟ್ ಆಯಿತು ಅಂತ ಅವ್ರಿಗೆ ಅನಿಸಿರ್ಬೋದು. ಅವರು ಅದನ್ನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಅರ್ಥ ಮಾಡ್ಕೊಂಡಿರ್ಬೋದು. ಆದರೆ ವಾಸ್ತವದಲ್ಲಿ ಹರ್ಟ್ ಆಗಿದ್ದು ಅವರ ಈಗೋ. ಫಿಯರ್ ಆ್ಯಂಡ್ ಲೋನ್ಲಿನೆಸ್ ಎನರ್ಜಿ, ಇವತ್ತು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರೊಳಗೆ ಫಿಯರ್ ಇದೆ, ಲೋನ್ಲಿನೆಸ್ ಇದೆ. ಇವ್ರು ನನಗೆ ಸಿಗದೇ ಇದ್ದರೆ, ಇವರು ನನ್ನಿಂದ ದೂರ ಆದರೆ, ಈ ರಿಲೇಷನ್ಶಿಪ್ ಮುಗಿದ್ರೆ ನಾನು ಯಾವ ರೀತಿ ಇರೋದು ಅನ್ನೋ ಫಿಯರ್ ಅವರೊಳಗೆ ಇದೆ. ಈ ಫಿಯರ್, ಈ ಲೋನ್ಲಿನೆಸ್ ತುಂಬ ಅವರನ್ನು ಫೀಲ್ ಮಾಡಿಸ್ತಾ ಇದೆ. ಟೆಂಪ್ರವರಿ ಕೋಲ್ಡ್ ಬಿಹೇವಿಯರ್ ಎನರ್ಜಿ, ಇನ್ನೂ ಸ್ವಲ್ಪ ಸಮಯ ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಕೋಲ್ಡ್ ಬಿಹೇವಿಯರ್ ತೋರಿಸ್ಬೋದು, ಇಗ್ನೋರ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು. ಆದರೆ ಇದು ಪರ್ಮನೆಂಟ್ ಅಲ್ಲ ಅನ್ನೋ ಎನರ್ಜಿ ಇದೆ. ನಿಧಾನವಾಗಿ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರ್ತಾ ಇದೆ. ಕೆಮಿಸ್ಟ್ರಿ ಡೆವಲಪ್ ಆಗ್ತಾ ಇದೆ. ಕೊನೆಗೆ ಎಲ್ಲವೂ ಬೆಟರ್ ಆಗುವ ಎನರ್ಜಿ ಇದೆ. ನೀವು ಕಾಯ್ತಾ ಇರುವ ವಿಷಯ ಕೊನೆಗೆ ನಿಮ್ಮ ಲೈಫ್ಗೆ ಬರುತ್ತೆ ಅನ್ನೋ ಎನರ್ಜಿ ಇದೆ. ಹಾಗಾಗಿ ಈ ಸಿಚುವೇಶನ್ ಟೆಂಪ್ರವರಿ ಆಗಿಯೇ ನೋಡಿ, ಪರ್ಮನೆಂಟ್ ಅಂತ ಅಂದ್ಕೊಳ್ಬೇಡಿ. ಆ ಎನರ್ಜಿ ಇಲ್ಲ. ಸೊ ಇದು ಪ್ರೆಸೆಂಟ್ ಸಿಚುವೇಶನ್ನ ಈ ವ್ಯಕ್ತಿಯ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.